ಇಂಡಿಯನ್ ರೆಡ್ ಕ್ರಾಸ್ ರಕ್ತ ಕೇಂದ್ರ ಇವರುಗಳ ಸಹಯೋಗದೊಂದಿಗೆ ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ ಇವತ್ತು ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ವರ್ಷದ ಏಡ್ಸ್ ದಿನ 2025 ಈ ವರ್ಷದ ಘೋಷವಾಕ್ಯ HIV ಏಡ್ಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಕೊನೆಗಾಣಿಸೋಣ. ನಾನು ಇಂದು 2025-26ನೇ ಸಾಲಿನ ಈ ಸಂದರ್ಭದಲ್ಲಿ ಪ್ರಮಾಣ ಮಾಡುವುದೇನೆಂದರೆ ನನಗೆ HIV ಏಡ್ಸ್ ಹರಡದಂತೆ ತಡೆಗಟ್ಟಲು ಮುಂಜಾಗ್ರತೆ ವಹಿಸುತ್ತೇನೆ. ಯುವ ಜನರು, ಮಹಿಳೆಯರು, ಮಕ್ಕಳು ಹಾಗೂ ಇತರರಿಗೆ HIV ಏಡ್ಸ್ ಹರಡದಂತೆ ಮುಂಜಾಗ್ರತೆ ವಹಿಸಲು ಮಾಹಿತಿ ಮತ್ತು ಅರಿವು ಮೂಡಿಸುತ್ತೇನೆ. HIV ಯೊಂದಿಗೆ ಜೀವಿಸುತ್ತಾ ಇರುವವರಿಗೆ ನನ್ನಿಂದ ಯಾವುದೇ ರೀತಿಯ ಕಳಂಕ ಮತ್ತು ತಾರತಮ್ಯ ಆಗದಂತೆ ನಡೆದುಕೊಳ್ಳುತ್ತೇನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣೆ ಮಾಡುತ್ತೇನೆಂದು ಈ ಮೂಲಕ ಪ್ರಮಾಣ ಮಾಡುತ್ತಿದ್ದೇನೆ. ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಕ್ಯಾಂಡಲ್ಸ್ ನ December 1st is AIDS World AIDS Day. So in this occasion we should prevent the AIDS further spread and we should give a positive mindset to the people so that they should create a healthy world and healthy atmosphere to the society. Address sir, Allah ke sir ke. World AIDS Day, so we have to prevent for HIV positive, what we call positive and good healthy atmosphere. So prevention is better than intervention. Whatever is good intervention will prevent. HIV ಏಡ್ಸ್ ಹರಡುವಿಕೆಯನ್ನ ನಿಯಂತ್ರಿಸಲು ಇರುವ ಅಡೆತಡೆಗಳನ್ನ ಕೊನೆಗಾಣಿಸೋಣ ಅಂತ ಹೇಳಿ. ಸೊ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಪ್ರಾರ್ಥನೆಯ ಮೂಲಕ ಚಾಲನೆಯನ್ನ ನೀಡಲಿದ್ದಾರೆ ಸುರೇಖಾ ಶೆಟ್ಟಿ ಅವರು. ಪೀಪಲ್ ಲಿವಿಂಗ್ ವಿತ್ HIV, ಕರೆಕ್ಟ್ ಸರ್? ನಟರಾಶ್ರೀ ಸರ್, ಪೀಪಲ್ ಲಿವಿಂಗ್ ವಿತ್ HIV ಅಂತ ಹೇಳಬೇಕು. ಇವು ಸೋಂಕಿನಿಂದ ಬಾಧಿತರಾದವರಿಗೆ ಬೆಂಬಲ, ಸಹಕಾರ ಮತ್ತು ಗೌರವವನ್ನ ನೀಡುವಂತಹ ಒಂದು ಶುಭ ಸಂದರ್ಭ. ಈ ದಿನದಂದು ವಿಶ್ವದಾದ್ಯಂತ ಉಚಿತ HIV ತಪಾಸಣಾ ಶಿಬಿರಗಳು, ಕಾರ್ಯಾಗಾರಗಳು ಅಂದ್ರೆ ವರ್ಕ್ಶಾಪ್ಸ್, ಪೋಸ್ಟರ್ಗಳು, ಚಿತ್ರಕಲಾ ಸ್ಪರ್ಧೆಗಳು, ಏಡ್ಸ್ ನಿಂದ ಸಾವನ್ನಪ್ಪಿದವರನ್ನು ಸ್ಮರಿಸುತ್ತಾ ಕ್ಯಾಂಡಲ್ ಲೈಟ್ ಕಾರ್ಯಕ್ರಮಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಏಡ್ಸ್ ಬಗ್ಗೆ ಇರುವ ಸ್ಟಿಗ್ಮಾ ಅಥವಾ ಕಳಂಕವನ್ನ ದೂರ ಮಾಡುವ ಶುಭ ಸಂದರ್ಭ ಸಮಾರಂಭ ಇದು.